ಮನೆಯಲ್ಲಿ ಕುರ್ಚಿ ಕಿಚ್ಚು ಮಾತ್ರ ಆರುವ ಹಾಗೆ ಕಾಣಿಸ್ತಾ ಇಲ್ಲ. ಯತೀಂದ್ರ ವಿರುದ್ಧ ಶಾಸಕ ನಂಜೇಗೌಡ ಈಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಈ ನಡುವೆ ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಶಾಸಕ ನಂಜೇಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಯತೀಂದ್ರ ಮಾತನಾಡುವ ಅವಶ್ಯಕತೆನೇ ಇಲ್ಲ. ಡಿಕೆ ಶಿವಕುಮಾರ್ ಪರವಾಗಿ ಬೇಕಾದಷ್ಟು ಜನ ಇದ್ದಾರೆ. ಯತೀಂದ್ರ ಪದೇ ಪದೇ ಮಾತನಾಡ್ತಾ ಇರೋದು ಬೇಸರ ತಂದಿದೆ. ಸಿಎಂ ಪುತ್ರ ಮಾತನಾಡದೆ ಆರಾಮಾಗಿದ್ರೆ ಚೆನ್ನಾಗಿರತ್ತೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕ ನಂಜೇಗೌಡ. ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದು ನಮ್ಮ ಹಂತದ ಹೇಳಿಕೆ ಅಲ್ಲ. ಈ ರೀತಿ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಲೂರು ಶಾಸಕ ನಂಜೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಶಾಸಕ ಮಾಲೂರು ಶಾಸಕ KY ನಂಜೇಗೌಡರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ ಸರ್. ನಾಯಕತ್ವ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತದೆ ಸರ್, ತಮ್ಮ ನಿಲುವೇನು ಸರ್? ನಮ್ಮಲ್ಲಿ ಚರ್ಚೆ ಏನೂ ಇಲ್ಲ. ನೀವು ಚರ್ಚೆ ಮಾಡೋರು ಮಾಡ್ಕೊತವ್ರಷ್ಟೇ. ಕಾಂಗ್ರೆಸ್ಸಲ್ಲಿ ಒಂದು ಹೈಕಮಾಂಡ್ ಇದೆ, ಮತ್ತು ನಾಯಕರುಗಳು ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ತುಂಬ ಚೆನ್ನಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಒಳ್ಳೆ ಅಣ್ಣತಮ್ಮದಿರಿದ್ದಾಗಿದ್ದಾರೆ. ಅವರು ಹೈಕಮಾಂಡ್ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿ ಹೇಳ್ತಾರೆ. ಮಧ್ಯದಲ್ಲಿ ನಾವು ಯಾಕೆ ಕನ್ಫ್ಯೂಸ್ ಮಾಡ್ಕೊಬೇಕು? ನಮ್ಮಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನಮ್ಮ ನಾಯಕರುಗಳು ಏನು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅಂತ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ಕೂಡ ಟೋಟಲಿ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯ ಅದಕ್ಕೆ ಒಪ್ಪುತ್ತದೆ ಸರ್. ಯಾರು ಮಾತಾಡಬಾರ್ದು ಅಂತೇಳಿ ಹೈಕಮಾಂಡ್ ಸೂಚನೆ ಇದೆ ಸರ್. ಅದು CM ಸಿದ್ದರಾಮಯ್ಯನವ್ರ ಪುತ್ರ ಮಾತಾಡಿರೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಅಲ್ಲ, ಇದು ನನ್ನ ಪ್ರಕಾರ ಯತೀಂದ್ರ ಅವರು ಮಾತಾಡೋದು ಬೇಕಾಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಸಿದ್ದರಾಮಯ್ಯವ್ರ ಪರ ಬೇಕಾದ ಜನ ಇದ್ದಾರೆ, DK ಶಿವಕುಮಾರ್ ಅವ್ರ ಪರ ಇದ್ದಾರೆ, ಸಿದ್ದರಾಮಯ್ಯವ್ರ ಪರನೂ ಬೇಕಾದ ಜನ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಯತೀಂದ್ರ ಮಾತಾಡೋಂಥದ್ದು ಏನು ಬೇಕಾಗಿಲ್ಲ ಅಂತ ನನಗನ್ನಿಸ್ತದೆ. ಅದು ಯಾಕೋ ಮತ್ತೆ ಮತ್ತೆ ಅವ್ರು ಮಾತಾಡೋದು ನನಗೂ ಕೂಡ ಒಂಥರ ಬೇಜಾರಾಗ್ತದೆ. ನನ್ನ ಪ್ರಕಾರ ಯತೀಂದ್ರ ಅವರು ಮಾತಾಡಬಾರ್ದು. ದೊಡ್ಡ ಅಭಿಮಾನಿಗಳವರು ಯಾರಿಗೆ? ಸಿದ್ದರಾಮಯ್ಯವ್ರಿಗೆ. ಇವ್ರು ಯಾಕೆ ಮಾತಾಡ್ತಾರೆ? ಮಗ ಆರಾಮಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಅನಿಸ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಮತ್ತು ಈಗ ಯತೀಂದ್ರ ಅವ್ರು ಮಾತಾಡಿದ್ಮೇಲೆ ರಾಮನಗರ MLA ಕೂಡ ಈಗ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜನವರಿ 6 ಅಥವಾ 9ನೇ ತಾರೀಕು DCM ಶಿವಕುಮಾರ್ ಅವರು CM ಆಗೋದು ಖಚಿತ ಅಂತ ಹೇಳಿದ್ದಾರೆ ಸರ್. ನಾನು ಅದು ಹೇಳೋಕ್ಕೂ ಆಗೋದಿಲ್ಲ. ಯತೀಂದ್ರ ಅವರು ಮಾತಾಡಿದ್ರಿಂದ ಬೇರೆಯವರೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಯಿತು. ಅದು ಆಗಬಾರ್ದು. ಯಾರೇ ಆಗಲಿ ಮಾತಾಡೋದು ಬೇಡ ಅಂತ ನನಗನ್ನಿಸ್ತದೆ. ಅದ್ರ ಜೊತೆಗೆ CM ಸಿದ್ದರಾಮಯ್ಯ ಇಳ್ತಾರೆ, DK ಶಿವಕುಮಾರ್ ಹಾಕ್ತಾರೆ ಅನ್ನೋದು ನಮ್ಮ ಲೆವೆಲಲ್ಲಿ ಮಾತಾಡೋದಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ಇದೆ, ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳು ಅದೇ ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಅದೇ ಹೇಳ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಯಾರು ಮಾತಾಡೋದು ಬೇಡ ಅಂತ ಅನಿಸ್ತದೆ. ರಾಮನಗರ MLA ಕೂಡ ಮಾತಾಡಬಾರ್ದು ಈ ಬಗ್ಗೆ ಅಂತ ಯಾರೂ ಮಾತಾಡಬಾರ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯವರು, DK ಶಿವಕುಮಾರ್ ಅನ್ನೋರು ಇಬ್ಬರು ಅವರೇ ಒಪ್ಕೊಂಡಿದ್ದಾರಲ್ಲ. ಹೈಕಮಾಂಡ್ ಅವ್ರು ಏನು ಹೇಳಿದ್ರು ನಾವು ಒಪ್ಕೊಂತೀವಿ ಅಂತೇಳಿ. ಅವರು ಒಳ್ಳೆ ಫ್ರೆಂಡ್ಲಿ ಅಣ್ಣತಮ್ಮದಿದ್ದಂಗೆ ಅವರೆಲ್ಲ. ನಾವ್ಯಾಕೆ ಇವ್ರ ಪರ ಅವ್ರ ಪರ ಮಾತಾಡಿ ಪಾರ್ಟಿಗೆ ನಮ್ಮ ಲೀಡರ್ಗಳಿಗೆ ಮುಜುಗರ ಮಾಡಬೇಕು? ಅದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ಪಾಲಿಟಿಕ್ಸ್ ನಡೀತು ಸರ್. ರಾತ್ರಿ ಶಿವಕುಮಾರ್ ಅವರು ಅರೇಂಜ್ ಮಾಡಿದ್ದು, ತಾವು ಭಾಗಿಯಾಗಿದ್ರಿ ಸರ್. ನನ್ನ ಪ್ರಕಾರ DK ಶಿವಕುಮಾರ್ ಅವರು ಅದು ಡಿನ್ನರ್ ಪಾರ್ಟಿ ಮಾಡಿದ್ದು ಅಂತಲ್ಲ. ಯಾರು ಎಕ್ಸ್ DCC ಪ್ರೆಸಿಡೆಂಟ್ ಬೆಳಗಾಂ ಅವ್ರೇನು ದೊಡ್ಡಣ್ಣನೋ ಏನೋ ಅಂತೆ, ಅವರು ಕಳಿಸಿದ್ದು. ನಾವು ಕೂಡ ಎಲ್ಲ ಹೋಗಿದ್ವಿ. DK ಶಿವಕುಮಾರ್ ಅವರು ಬಂದಿದ್ದರು. ಅಲ್ಲಿ ಹೋಗಿ ಡಿನ್ನರ್ ಅಷ್ಟೇ, ಊಟ ಮಾಡಿದ್ವಿ, ಬಂದ್ವಿ. ಇವತ್ತು ಬೆಳಗಾಮಲ್ಲಿ ನಾವು ಏನಿದ್ವಿ, ಸುಮಾರು ಜನ ಮಂತ್ರಿಗಳು ನಮ್ಮನ್ನು MLAಗಳು ಊಟಕ್ಕೆ ಕರೀತಾರೆ. ನಾವು MLAಗಳು ನಾವೇ ಒಂದು ಸ್ನೇಹಿತರೆಲ್ಲ ಸೇರಿ ಊಟ ಮಾಡ್ಕೊತೀವಿ. ಅದಕ್ಕೆಲ್ಲ ಬೇರೆ ಬೇರೆ ರೀತಿ ಬಣ್ಣ ಕಟ್ಟೋದು ಬೇಡ. ಆ ರೀತಿ ಏನು ಚರ್ಚೆನೇ ಆಗಿಲ್ಲ ಅಲ್ಲಿ. ಕೊನೆ ಪ್ರಶ್ನೆ ಸರ್. ಅಂದರೆ ಈಗ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರು CM ಆದರೆ ತಮ್ಮ ಬೆಂಬಲ ಇದೆಯಾ? ನೋಡಿ, ನನಗೆ ಒಕ್ಕಲಿಗ, ಕುರುಬ ಮತ್ತು SC ST ಜಾತಿ ಎಲ್ಲ ಮುಖ್ಯ, ಪಾರ್ಟಿ ಮುಖ್ಯ. ಇದು ಇವತ್ತು ಇಬ್ಬರು ನಾಯಕರುಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವ್ರದ್ದೇ ಆದ ಒಂದು ಕೊಡುಗೆ ಇದೆ. ಅದ್ರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಜಿಯವರವರೇ, ಪರಮೇಶ್ವರನವರು ಅವರೇ, ಇವರೆಲ್ಲ ಕೂಡ ಕಷ್ಟಪಟ್ಟು ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ತಂದಿದ್ದಾರೆ. ಮತ್ತು 28ಕ್ಕೆ ಬರಬೇಕಲ್ಲ ನಾವು. ನಮ್ಮೆಲ್ಲರ ಗುರಿ ಅದೇ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳೋದು ಅದೇ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಬದ್ಧವಾಗಿದ್ದೀವಿ. ಅದು ನಮ್ಮ ಗುರಿ 28ಗೆ ಅಂತ. ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟೇನು ಮಾಲೂರಿನ ಶಾಸಕ KY ನಂಜೇಗೌಡರು ಹೇಳ್ತಾ ಇರತಕ್ಕಂಥ ಮಾತು. ಅಂದರೆ CM ಪುತ್ರ ಹಾದಿಯಾಗಿ ಮತ್ತು ರಾಮನಗರ ಶಾಸಕರ ಹಾದಿಯಾಗಿ ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರ್ದು, ಪಕ್ಷಕ್ಕೆ ಮುಜುಗರ ತರಬಾರ್ದು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.